Hello everyone, welcome back to Janu Kannada Vlogs. ಫ್ರೆಂಡ್ ಅನ್ನ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ಜಯದೇವದಲ್ಲಿ ನನ್ನ ಮೈದ ಇದ್ದಾರಲ್ಲ, ಅದಕ್ಕೆ ಸ್ವಲ್ಪ ಊಟನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ರೆಡಿಯಾಗಿದ್ದೀನಿ ನಾನು. ಈಗ ರೆಡಿಯಾಗಿ ಹೊರಡ್ತಾ ಇದ್ದೀನಿ. ಕಾರ್ ತೊಗೊಂಡ್ವಿ, ರಾಜು ನಾನು ಹೊರಟ್ವಿ. ಈಗ ಪಾಂಡವಪುರನ ಬಿಡ್ತಾಯಿದ್ವಿ. ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಯಾಕೋ ಬೇಜಾರಾಗಿದೆ. ಯಾಕೆಂದರೆ ನಮ್ಮ ಮೈದವ್ರಿಗೆ ಈ ವಯಸ್ಸಿಗೆ ಇಷ್ಟೊಂದು ಪಾಪ ಓಪನ್ ಹಾರ್ಟ್ ಸರ್ಜರಿ ಇದೆಯಲ್ಲ, 35 ವರ್ಷದಿಂದನೇ ಪಾಪ ಗೊತ್ತಿಲ್ಲದ ಹಳ್ಳಿ ಜನ, ಮುಗಿದ ಜನಕ್ಕೆ ಏನೂ ಗೊತ್ತಿರಲಿಲ್ಲ, ಏನೂ ಆಗಲ್ವೇನೋ ಅಂತ ಸುಮ್ಮನೆ ಬಿಟ್ಬಿಟ್ರು ಚಿಕ್ಕ ವಯಸ್ಸಲ್ಲಿ ಪಾಪ. ಅದು ಏನಾಗಿದೆ ಅಂದರೆ ಹಾರ್ಟ್ ಪ್ರೆಷರ್ ಜಾಸ್ತಿ ಬಡ್ಕೊಳ್ಳೋದು ಒಂದು ಸಲ. ಆಮೇಲೆ ಆಕ್ಸಿಜನ್ ಸಪ್ಲೈ ಆಗದಿದ್ದಾಗ ಊದ್ಕೊಳ್ಳೋದು, ಆ ಥರ ಎಲ್ಲ ಆಗ್ತಾಯಿತ್ತು. ನೋಡಿ ICU ಒಳಗಡೆ ಇಟ್ಟಿದ್ದಾರೆ, ಯಾರನ್ನೂ ಒಳಗಡೆ ಅಲೌ ಮಾಡಲ್ಲ. ಹಂಗಾಗಿ ಎಲ್ಲ ಹೊರಗಡೆ ಕೂತಿದ್ದೀವಿ. ವಾರ್ಡ್ಗೆ ನಾಳೆ ಶಿಫ್ಟ್ ಮಾಡ್ತಾರೆ ಅನಿಸುತ್ತೆ. ಬನ್ನಿ, ಈಗ ನಾನು ಸ್ವಲ್ಪ ಅಲ್ಲೇ ಕುತ್ಕೊಂಡೆಲ್ಲ ಟೈಮ್ ಪಾಸ್ ಮಾಡೋದು ಅಂದ್ಬಿಟ್ಟು ನಾನು ಸ್ವಲ್ಪ ಫಿಸ್ಟ್ದೆಲ್ಲನೂ ವೀಡಿಯೋನ ಮಾಡ್ಕೋತಾಯಿದ್ದೀನಿ. ಹಾಗೆ ಅಮೌಂಟೆಲ್ಲ ಕಟ್ಟಬೇಕು. ನೋಡಿ, ಇಲ್ಲಿ ಓಪನ್ ಹಾರ್ಟ್ ಸರ್ಜರಿಗೆ ಯಾವುದೇ ಥರ ಫ್ರೀನು ಅಂದರೆ ಒಂದು ಸರ್ಕಾರದಲ್ಲಿ ಕ್ಲೈಮ್ ಅನ್ನೋದು ಏನಿರುತ್ತೆ ಅದನ್ನು ಸ್ವಲ್ಪ ಸರ್ಕಾರ ಅದನ್ನು ಮಾಡುತ್ತೆ. ನಾವು ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದನ್ನ ನಾವು ಪೇ ಮಾಡಲೇಬೇಕು. ಅಮೌಂಟನ್ನ ಕಟ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಮುಗಿಸಿ ಆಪ್ರೇಷನ್ ಸಕ್ಸಸ್ ಆಯಿತು, ಖುಷಿ ಅನಿಸೋದು. ಅಂದಮೇಲೆ ಎಲ್ಲರೂ ಹೋಗಿ ನಾವು ಮತ್ತು ಅತ್ತೆನ ಮಾವನ್ನೆಲ್ಲರನ್ನೂ ಕರ್ಕೊಂಡೋಗಿ ಸ್ವಲ್ಪ ಪಾಪ ಅವರೂ ಗಾಬರಿಲಿ ಇರ್ತಾರೆ ಅಂದ್ಬಿಟ್ಟು ಊಟ ತಿಂಡಿ ಯಾರೂ ಬೆಳಗ್ಗೆಯಿಂದನೂ ತಿಂದಿಲ್ಲ. ನಾವು ತಿಂಡಿ ತಿನ್ನೋಷ್ಟೊಳಗೆ ಒಂದು 3:30 ಆಗಿತ್ತು. ಅಲ್ಲಿಂದ ತಿಂದು ನಾವು ಹೊರಡೋಷ್ಟೊಳಗೆ ಒಂದು 7 ಗಂಟೆ ಆಯಿತು. ನೋಡಿ, ಇದು ನಮ್ಮ STG ಪಬ್ಲಿಕ್ ಸ್ಕೂಲು ಪಾಂಡವಪುರ, ಚಿನ್ಕುರುಳಿ. ಆಲ್ಮೋಸ್ಟ್ ಅಲ್ಲೆಲ್ಲ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿತ್ತು. ನಮ್ಮ ಮಾವನ್ನು ಪಾಪ ಅದಕ್ಕೆ ಎಲ್ಲರನ್ನೂ ಕರ್ಕೊಂಡು ನಾನು ಫಂಕ್ಷನ್ಗೆ ಬಂದೆ. ನನ್ನ ಮಗಳು ಡ್ಯಾನ್ಸ್ ನಡೀತಾಯಿತ್ತು, ನೀವೆಲ್ಲ ನೋಡಿ. ಇದು STG ಪಬ್ಲಿಕ್ ಸ್ಕೂಲು ಚಿನ್ಕುರುಳಿಲಿದೆ. ಇದು ಡೊನೇಷನ್ ಅಂತೂ ಕೇಳಲೇಬೇಡಿ, ಬೇಜಾನಿದೆ. ಯಾಕೆ ಅಂದರೆ ನಮ್ಮ ಮಕ್ಕಳು ಒಂದು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಚೆನ್ನಾಗಿ ಓದಲಿ, ಚೆನ್ನಾಗಿರಲಿ ಅನ್ನೋದು ಒಂದು ಮೈಂಡಲ್ಲಿ ನಾವು ಡೊನೇಷನ್ನಿಗೆ ಎಷ್ಟಾದರೂ ಪರವಾಗಿಲ್ಲ, ಮಕ್ಕಳು ಎಜುಕೇಷನ್ ತುಂಬ ಇಂಪಾರ್ಟೆಂಟು ಅಂತ ಜಾಯಿನ್ ಮಾಡಿಸ್ತೀವಿ. ಅದೇ ಥರ ಮಕ್ಕಳನ್ನು ಅಷ್ಟೇ ತಾಯಿ ತಂದೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಓದಬೇಕು. ನನ್ನ ಮಗಳಂತೂ ತುಂಬ ಚೆನ್ನಾಗಿ ಓದ್ತಾಳೆ. ಓದೋದ್ರಲ್ಲಿ ಏನೇ ಅವಳನ್ನ ನಾವು ಒಂದು ಪಿನ್ ಪಾಯಿಂಟ್ನೂ ನಾವು ಇದು ಮಾಡಲ್ಲ. ತುಂಬ ಚೆನ್ನಾಗಿ ಓದ್ತಾಳೆ ನನ್ನ ಮಗಳು. ಆ ಶಾರದಾಂಬೆ ನಾನು ಅಕ್ಷರಾಭ್ಯಾಸ ಮಾಡಿದ ತಕ್ಕನಾಗೂ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ. ಆಮೇಲೆ ಕ್ಲಾಸು ಪರ್ಫೆಕ್ಟು, ಕ್ಲಾಸ್ ಲೀಡ್ರು. ಆಮೇಲೆ ಚೆನ್ನಾಗಿ ಓದೋಂಥದ್ದು 20ಗೆ 20, 100ಕ್ಕೆ 100, ಔಟ್ ಆಫ್ ಔಟ್. ಅವಳು ಅದರಲ್ಲಿ ನಿಜವಾಗ್ಲೂ ಶಾರದಾಂಬೆ ಅಂದ್ರೂ ಅವಳು ತಪ್ಪಾಗಲ್ಲ, ತುಂಬ ಚೆನ್ನಾಗಿ ಓದ್ತಾಳೆ. ಹೀಗೆ ಶಾರದಾಂಬೆ ಒಳ್ಳೆಯದನ್ನು ಮಾಡಲಿ ಅವಳಿಗೆ. ನೋಡಿ, ನನ್ನ ಮಗಳು ಡ್ಯಾನ್ಸ್ನ ಮಾಡ್ತಿದ್ದಾಳೆ. ಈ ಕಡೆ ಮೊದಲನೇದಲ್ಲಿ ನಿಂತಿದ್ದಾಳೆ ಅವಳೇ ನನ್ನ ಮಗಳು. ಒಂದು ಏನೋ ಹುಲಿದು ವ್ಯಾಷ್ಟದಲ್ಲಿ ಹಾಕ್ಬಿಟ್ಟು, ಏನು ಸಾಂಗು ಪಾಪ ಅದು? ಟ್ರೈಬಲ್ ಸಾಂಗ್ ಅಂತೆ. ಅವೆಲ್ಲ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದು ಒಂದೇ ವಿಷ್ಣು ಸಾಂಗ್, ಒಂದೇ ವಿಷ್ಣು ಸರ್ದು ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ ಅನ್ನೋದೊಂದು ಗೊತ್ತಿತ್ತು. ಬಟ್ ಈ ಥರ ಟ್ರೇಡರ್ ಸಾಂಗು, ಮಲಯಾಳಿ ಸಾಂಗ್ ಅವೆಲ್ಲ ಏನೂ ಗೊತ್ತೇ ಇಲ್ಲ ನಮ್ಮ ಕಾಲದಲ್ಲಿ. ಏನೋ ಮಕ್ಕಳು ಈ ಟ್ರೆಂಡ್ ಏನಿದೆ ಅದನ್ನು ಕಲಿತಿದ್ದಾರೆ. ಆಲ್ಮೋಸ್ಟ್ ಅಲ್ಲಿ ಕಲೀಲಿ. ಎಲ್ಲರಿಗೂ ಏನೇನು ಆಸಕ್ತಿ ಇದೆ ಅದನ್ನು ಮಾಡಬೇಕು ಮಕ್ಕಳು. ನಾವು ಇದನ್ನೇ ಮಾಡಿ, ಜನ ಆಡ್ಕೊಬಿಡ್ತಾರೆ ನೀವು ಇದನ್ನೇ ಮಾಡಿ ಅಂತ. ಯಾವುದೇ ಕಾರಣಕ್ಕೂ ನಾವು ಮಕ್ಕಳಿಗೆ ಪ್ರೆಷರ್ನ ಹಾಕ್ಬಾರ್ದು. ಅವರ ಅನಿಸಿಕೆ, ಅಭಿಪ್ರಾಯ, ಆಸೆ ಏನಿದೆಯೋ ಅದನ್ನು ಮಾಡಬೇಕು. ಆವಾಗ ಪುಷ್ ಮಾಡಿದಷ್ಟು ಮಕ್ಕಳು ಚೆನ್ನಾಗಿ ಓದ್ತಾರೆ. ಫ್ರೆಂಡ್, ಜಾನು ಕನ್ನಡ ಲಾಗ್ನ ದಯವಿಟ್ಟು ನೋಡ್ತಾಯಿರಿ. ವಾಚ್ ಅವರ್ಸ್ನು ಕಂಪ್ಲೀಟ್ ಆಗಬೇಕು, ಆಗ್ತಾಯಿದೆ. ವೀಡಿಯೋ ಸಬ್ಸ್ಕ್ರೈಬರ್ ಅಂತೂ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಸಬ್ಸ್ಕ್ರೈಬರ್ ಆಗುತ್ತೆ ಮತ್ತು ನನ್ನ ವೀಡಿಯೋನ ನೋಡ್ತಾರೆ ಅಂತ. ಇಲ್ಲೊಂದು STGಲಿ ಎಲ್ಲ ಕ್ಲಾಸೆಲ್ಲ ಮತ್ತು ಡ್ಯಾನ್ಸೆಲ್ಲ ಮುಗಿದ್ಮೇಲೆ ಈ ಥರ ಅಟೆಂಡೆನ್ಸ್ ಹಾಕಿ ಅವರ ಪೇರೆಂಟ್ಸ್ನ ನೋಡಿ ಮಕ್ಕಳನ್ನ ಕಳಿಸೋಂಥ ಪದ್ಧತಿ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಫೋಟೋನ ತೊಗೊಂಡ್ವಿ. ನೋಡಿ, ಇದು ನನ್ನ ಫ್ಯಾಮಿಲಿ. ನಮ್ಮ ಮಂಜಣ್ಣನ ತೋರಿಸ್ತೀನಿ ಬನ್ನಿ. ಇವರೇ ನನ್ನ ಮೈದ ಬ್ಲೂ ಮತ್ತು ಮಗುನ ಎತ್ಕೊಂಡಿದ್ದಾರಲ್ಲ ಅವರು. ದೇವರು ಮಂಜುನಾಥ ಒಳ್ಳೇದು ಮಾಡಲಿ. ಇವತ್ತಾಗಿತ್ತು ನಮ್ಮ ಈ ಡೈಲಿ ಲಾಗು. ದಯವಿಟ್ಟು ನೋಡಿ. ಥ್ಯಾಂಕ್